ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಿಮಾರ್ಟ್ ಶಾಪಿಂಗ್ ಹಾಲ್ನ ತಗೊಂಡು ಬಂದಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಡಿಮಾರ್ಟ್ಗೆ ಶಾಪಿಂಗ್ ಹೋಗಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಹೋಗಿ ಚೆಕ್ ಮಾಡಿ. ಡಿಮಾರ್ಟ್ಗೆ ಏನಕ್ಕೆ ನಾನು ಶಾಪಿಂಗ್ ಹೋಗಿದ್ದೆ ಅಂದರೆ ನನ್ನ ಮಗಳ ಬರ್ಡೇ ಇದೆ, ಹಾಗಾಗಿ ಕೆಲವೊಂದು ರಿಟರ್ನ್ ಗಿಫ್ಟ್ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಡಿಮಾರ್ಟ್ಗೆ ಹೋಗಿದ್ದೆ. ಏನಕ್ಕೆ ಡಿಮಾರ್ಟ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ಸೊ ಬೇರೆ ಶಾಪ್ಗಳಿಗೆ ಕಂಪೇರ್ ಮಾಡಿದಾಗೆ ಡಿಮಾರ್ಟಲ್ಲಿ ನಮಗೆ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಪ್ರಾಡಕ್ಟು ಸಿಗುತ್ತೆ. ಹಾಗೆ ನಿಮ್ಮ ಬಡ್ಜೆಟ್ಗೆ ತಕ್ಕಂತಹ ಪ್ರಾಡಕ್ಟ್ಗಳು ಕೂಡ ಇರುತ್ತೆ. ತುಂಬಾ ಆಪ್ಷನ್ಸ್ ಇರುತ್ತೆ. ನೀವು ಲರ್ನಿಂಗ್ ರಿಲೇಟೆಡ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಬಾಟಲ್ಸ್, ಪೆನ್ಸ್, ಪ್ರತಿಯೊಂದು ಕೂಡ ಒಂದು ಐಡಿಯಾ ಬರುತ್ತೆ ನಮ್ಗೆ ಅಲ್ಲಿ ಹೋದಾಗೆ. ತುಂಬಾ ಆಪ್ಷನ್ಸ್ ಇರುತ್ತೆ. ಹಾಗಾಗಿ ನಾನು ಕೂಡ ಡಿಮಾರ್ಟಲ್ಲಿ ಹೋಗೋದು ಬೆಟರ್ ಅಂತ ಹೇಳಿ ಡಿಮಾರ್ಟ್ಗೆ ಹೋಗಿದ್ದೆ. ನನ್ನ ಮಗಳಿಗೆ 4 ಇಯರ್ಸ್ ಆಗಿರೋದ್ರಿಂದ ಅವಳ ಫ್ರೆಂಡ್ಸು ಕೂಡ ಹೆಚ್ಚು ಕಡಿಮೆ ಅದೇ ಏಜ್ ಅವ್ರು ಇರ್ತಾರೆ. ಸೊ ಎಲ್ರಿಗೂ ಯೂಸ್ ಆಗಬೇಕು ಅಂತ ಹೇಳಿ ನಾನು ಕೆಲವೊಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೆ. ಸೊ ಏನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನ ಹೇಳ್ತಾ ಬರ್ತೀನಿ. ನಾನು ಮುಂಚೆನೇ ಒಂದು ಬಡ್ಜೆಟ್ ಅಂತ ಹೇಳಿ ಹಾಕ್ಕೊಂಡಿದ್ದೆ, ಈ ಬಡ್ಜೆಟಲ್ಲಿ ಇಷ್ಟು ಬರಬೇಕು ಅಂತ ಹೇಳಿ. ಹಾಗಾಗಿ ನಾನೊಂದು 18 ಪೀಸು ಬಾಟಲ್ನ ತಗೊಂಡೆ. ಈ ಬಾಟಲ್ ಬಂದು ತುಂಬಾ ಕ್ಯೂಟ್ ಆಗಿತ್ತು, ಹಾಗೆ ನನ್ನ ಬಡ್ಜೆಟಲ್ಲಿ ಕೂಡ ಬರ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕಂತೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಈ ಬಾಟಲ್ನ ತಗೊಂಡೆ. ಪರ್ ಪೀಸ್ 79 ರುಪೀಸ್ ಈಚ್ ಬೀಳ್ತಾ ಇತ್ತು. ಸೊ ನೋಡೋದಕ್ಕೂ ತುಂಬಾ ಖುಷಿ ಆಯಿತು ನನಗೆ. ಈ ಬಾಟಲ್ ನೋಡಿದ ತಕ್ಷಣ ಈ ಬಾಟಲ್ನ ಗಿಫ್ಟ್ ಮಾಡ್ಬೋದು ಅಂತ ಹೇಳಿ ಈ ಬಾಟಲ್ನ ತಗೊಂಡು ಬಂದೆ. ಮುಂಚೆ ಎಲ್ಲ ಪ್ಲಾಸ್ಟಿಕ್ ಬಾಟಲ್ನ ತುಂಬ ಯೂಸ್ ಮಾಡ್ತಾ ಇದ್ವಿ, ಈಗ ಪ್ಲಾಸ್ಟಿಕ್ನ ತುಂಬಾ ಅವಾಯ್ಡ್ ಮಾಡಬೇಕು. ಸೊ ಹಾಗಾಗಿ ಈ ಥರ ಗ್ಲಾಸ್ ಬಾಟಲ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಗ್ಲಾಸ್ ಬಾಟಲ್ನ ತಗೊಂಡೆ. ಅದ್ರ ಮೇಲೆ ಮೈ ಬಾಟಲ್ ಅಂತ ಹೇಳಿ ಬರ್ದಿತ್ತು. ಅದ್ರ ಮೇಲೆ ಒಂದು ಪೌಚ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿತ್ತು. ಹಾಗಾಗಿ ನಾನು ಈ ಒಂದು ಬಾಟಲ್ನ ತಗೊಂಡೆ. ನೆಕ್ಸ್ಟ್ ಬಂದು ಕಲರಿಂಗ್ ಬುಕ್ನ ತಗೊಂಡೆ. ಒಂದು ಸ್ವಲ್ಪ ಕಲರಿಂಗ್ ಬುಕ್ಸ್ ಕೂಡ ಬೇಕಾಗುತ್ತೆ ಅಲ್ವಾ ಮಕ್ಕಳಿಗೆ. ತುಂಬ ಇಷ್ಟಪಡೋದಂದರೆ ಕಲರಿಂಗ್ ಬುಕ್ಸು, ಕ್ರಯಾನ್ಸು, ಇದೇ ಥರದ್ದೇ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ನಾನು ಕೂಡ ಕಲರಿಂಗ್ ಬುಕ್ಸ್ ಹಾಗೆ ಕ್ರಯಾನ್ಸ್ನ ತಗೊಂಡೆ. ಹಾಗೆ ಒಂದು ಸ್ವಲ್ಪ ಟೆಡ್ಡಿ ಥರದ್ದು 3D ಎರೇಸರ್ ಅಂತ ಸಿಗುತ್ತೆ, ಅದನ್ನು ಕೂಡ ಸ್ವಲ್ಪ ಪರ್ಚೇಸ್ ಮಾಡಿದೆ. ಹಾಗೆ ಚಾಕ್ಲೇಟ್ಸ್ ಅಂತೂ ಅಫ್ಕೋರ್ಸ್ ಬರ್ಡೇ ಅಂದ್ರೇ ಚಾಕ್ಲೇಟ್ ಅನ್ನೋ ಥರ ಮಕ್ಕಳಿಗೆ. ಹಾಗಾಗಿ ಒಂದಿಷ್ಟು ಕ್ಯಾಂಡೀಸು, ಜೆಲ್ಲೀಸು ತಗೊಂಡು ಬಂದಿದ್ದೀನಿ. ರಿಟರ್ನ್ ಗಿಫ್ಟಿಗೆ ಕವರು, ಪ್ಲೇಟ್ಸು, ಸ್ಪೂನು, ಟಿಶ್ಯೂಸು ಹಾಗೆ ಕಪ್ ಕೂಡ ಬೇಕಾಗಿತ್ತು. ಸೊ ಅವನ್ನು ಕೂಡ ಅಲ್ಲೇ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ. ನಾನು ಚಾಕ್ಲೇಟ್ಸ್ ಎಲ್ಲ ಈ ಥರ ಒಂದು ಬ್ಯಾಗ್ನ ಮಾಡೋಣ, ಈ ಕಪ್ಪಿಂದ DIY ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಒಂದು ಕಪ್ನ ತಗೊಂಡು ಫಸ್ಟಿಗೆ ಅದ್ರ ಮೇಲೆ ರೌಂಡಾಗಿ ಈ ಥರ ಕಟ್ ಮಾಡ್ಕೋಬೇಕು. ಹಾಗೆ ಅದಕ್ಕೆ ಎಲ್ಲ ನಾವು ಚಾಕ್ಲೇಟ್ಸ್ನ ತಂದಿದ್ದನ್ನ ಫಿಲ್ ಮಾಡಿ ಅದು ರೌಂಡ್ ಆಗಿರೋದನ್ನ ಈ ಥರ ಅಡ್ಜಸ್ಟ್ ಮಾಡಿ ಎರಡೂ ಸೈಡು ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಪಿನ್ ಜಸ್ಟ್ ಸ್ಟೆಪ್ಲರ್ ಹೊಡೆಯೋದ್ರಿಂದ ಮುಗಿದು ಹೋಗುತ್ತೆ. ಹಾಗೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ನೋಡೋದಕ್ಕೆ ಬ್ಯಾಗ್ ಥರ ಇರುತ್ತೆ. ಹಾಗೆ ಮಕ್ಳಿಗೆ ಕೊಟ್ಟೋಗಿ ಕೂಡ ತುಂಬಾ ಇಷ್ಟ ಆಗುತ್ತೆ. ಫಸ್ಟು ನಾನು ಈ ಚಾಕ್ಲೇಟ್ಸ್ ಎಲ್ಲ ಜಿಪ್ಲಾಕ್ ಕವರ್ಗೆ ಹಾಕಿ ಕೊಡೋಣ ಅನ್ಕೊಂಡೆ. ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಮಕ್ಕಳಿಗೂ ಕೂಡ ಈ ತರ ಕೊಟ್ಟಾಗ ತುಂಬಾನೇ ಖುಷಿ ಪಡ್ತಾರೆ. ಹಾಗೆ ನೋಡೋದಕ್ಕೆ ತುಂಬಾನೇ ಕ್ಯೂಟಾಗಿ ಕಾಣುತ್ತೆ. ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ನಾನು ಮೊದಲಿಗೆ ನನಗೆ ಒಂದು 18ರಿಂದ 20 ಈ ಥರ ಬ್ಯಾಗ್ಸ್ನ ಮಾಡ್ಕೋಬೇಕು, ಚಾಕ್ಲೇಟ್ ಬ್ಯಾಗ್ಸ್ ಥರ ಅಂತ ಹೇಳಿ. ಮೊದಲಿಗೆ ನನಗೆ ಎಷ್ಟು ಬೇಕೋ ಅಷ್ಟೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಂತರ ನಾನು ಅದಕ್ಕೆ ಫಿಲ್ ಮಾಡಿ ಸ್ಟೆಪ್ಲರ್ನ ಹೊಡಿತೀನಿ, ಯಾಕಂದರೆ ಒಂದೊಂದೇ ಮಾಡ್ಕೋತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಟೈಮ್ ಕೂಡ ಸೇವ್ ಆಗಬೇಕು ಅಂತ ಹೇಳಿ ಫಸ್ಟಿಗೆ ಎಲ್ಲ ನಾನು ನೀಟಾಗಿ ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಹಾಗೆ ನಿಧಿನೂ ಕೂಡ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದ್ಲು. ಅವಳಿಗೆ ಈ ಥರ ಬ್ಯಾಗ್ ಮಾಡಿದ್ದು ನೋಡಿ ತುಂಬಾ ಖುಷಿ ಆಯಿತು. ಮಮ್ಮಿ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಚೆನ್ನಾಗಿ ಮಾಡಿದೆಯಾ ಮಮ್ಮಿ ಅಂತ ಹೇಳ್ತಾ ಇದ್ಲು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಅಂದರೆ ಮಕ್ಕಳಿಗೆ ಏನೋ ಒಂಥರ ಅಟ್ರಾಕ್ಟ್ ಆಗಬೇಕು. ಸೊ ಆ ಥರದ್ದು ಏನಾದರೂ ಮಾಡಬೇಕು ಅಂದಾಗೆ ನನಗೆ ಇದೊಂದು ಐಡಿಯಾ ಬಂತು. ಸೊ ತುಂಬಾ ಈಸಿಯಾಗಿ ಕೂಡ ಇತ್ತು, ಯಾರು ಬೇಕಿದ್ರೂ ಈಸಿಯಾಗಿ ನಾವು ಮಾಡ್ಕೋಬಹುದು. ಸೊ ಹಾಗಾಗಿ ನಾನು ಈ ಥರ ಮಾಡಿದೆ. ನಿಧಿ ಈ ಬ್ಯಾಗ್ನ ಇಟ್ಕೊಂಡು ಮನೆ ತುಂಬ ಅಡ್ಡಾಡ್ತಾ ಇದ್ಲು, ತುಂಬಾ ಖುಷಿ ಪಟ್ಟಿದ್ಲು. ಸೊ ನೋಡ್ಬೋದು ಇಲ್ಲಿ ನಾನು ಒಂದು 20 ಬ್ಯಾಗ್ಸ್ನ ರೆಡಿ ಮಾಡಿಕೊಂಡೆ. ಈ ಥರ ಕಾಣ್ತಾ ಇದೆ, ತುಂಬಾ ಕ್ಯೂಟಾಗಿ ಕಾಣ್ತಾ ಇತ್ತು, ನೋಡೋದಕ್ಕೂ ತುಂಬಾ ಅಟ್ರಾಕ್ಟ್ ಆಗೋ ಥರ ಇತ್ತು ಮಕ್ಕಳಿಗೆ. ಸೊ ಹಾಗೆ ಪ್ಯಾಕಿಂಗ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ರಿಟರ್ನ್ ಗಿಫ್ಟಿಗೆ ಪ್ಯಾಕಿಂಗ್ ಎಲ್ಲ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಏನಿಲ್ಲ, ಕ್ರಯಾನ್ಸು, ಚಾಕ್ಲೇಟ್ ಬಾಕ್ಸು, ಬುಕ್ಸು, ಹಾಗೆ ಬಾಟಲ್ಸು, ಒಂದು 3D ಎರೇಸರ್ ಕೂಡ ತಗೊಂಡಿದ್ದೀನಿ. ಇಷ್ಟೇ ನಾನು ರಿಟರ್ನ್ ಗಿಫ್ಟ್ಗೆ ತೊಗೊಂಡಿದ್ದೀನಿ. ನಾನು 2 ಡೇಸ್ ಮುಂಚೆನೇ ರಿಟರ್ನ್ ಗಿಫ್ಟ್ನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಈ ರೀತಿ ಮಾಡಿ ಇಟ್ಕೊಳೋದ್ರಿಂದ. ಸೊ ನಮಗೆ ಏನೆಲ್ಲ ವಸ್ತುಗಳನ್ನ ಕೊಡಬೇಕು ರಿಟರ್ನ್ ಗಿಫ್ಟ್ಗೆ ಅದನ್ನೆಲ್ಲ ಮುಂದೆ ಇಟ್ಕೊಂಡಿದ್ದೀನಿ. ಹಾಗೆ
ರಿಟರ್ನ್ ಗಿಫ್ಟ್ ಕವರ್ನ ಓಪನ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ನಂತರ ಅದಕ್ಕೆ ನಾನು ಒಂದು ಗ್ಲಾಸ್ ಬಾಟಲ್ನ ಹಾಕೋತಾ ಇದ್ದೀನಿ, ಚಾಕ್ಲೇಟ್ ಬ್ಯಾಗ್ನ ಹಾಕೋತಾ ಇದ್ದೀನಿ, ಕ್ರಯಾನ್ಸ್ ಕೂಡ ಹಾಕೋತಾ ಇದ್ದೀನಿ. ಹಾಗೆ 3D ಇರೇಸರ್ ಅಂತ ಹೇಳಿ ಸಿಗುತ್ತೆ, ಸೊ ಅದನ್ನೇ ಕೂಡ ನಾನು ತಗೊಂಡು ಬಂದಿದ್ದೀನಿ. ನಂತರ ನಾನಿಲ್ಲಿ ಒಂದು ಕಲರ್ ಬುಕ್ಸ್ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ, ಒಂದು ಕಲರಿಂಗ್ ಬುಕ್ನ ಹಾಕ್ತಾ ಇದ್ದೀನಿ. 2 ಡೇಸ್ ಮುಂಚೆನೇ ನಾನು ಈ ರೀತಿ ಮಾಡಿರೋದ್ರಿಂದ ನನಗಂತೂ ತುಂಬಾ ಟೈಮ್ ಸೇವ್ ಆಯಿತು. ಹಾಗೆ ರಿಟರ್ನ್ ಗಿಫ್ಟ್ ಪ್ಯಾಕಿಂಗ್ ಆಗಿರೋದ್ರಿಂದ ಸೊ ಯಾವುದೇ ಟೆನ್ಷನ್ ಇರಲ್ಲ. ಸೊ ಬರ್ಡೇ ಆದ ತಕ್ಷಣ ಈಸಿಯಾಗಿ ನಾವು ರಿಟರ್ನ್ ಗಿಫ್ಟ್ನ ಕೊಡ್ಬೋದು. ಇಲ್ಲಾಂದರೆ ಅವಾಗಲೇ ಹಾಕ್ತೀವಿ ಅಥವಾ ಒಂದಿನ ಹಿಂದೆ ರೆಡಿ ಮಾಡ್ತೀವಿ ಅಂದರೆ ತುಂಬಾ ಟೆನ್ಷನ್ ಆಗುತ್ತೆ. ಯಾಕಂದರೆ ಬರ್ಡೇ ಪ್ರಿಪ್ರೇಷನ್ದು ತುಂಬಾ ಕೆಲಸ ಇರುತ್ತೆ. ಹಾಗಾಗಿ ಸೊ ನಾನು ಈ ರೀತಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಈ ಸರಿ ಟೆಡ್ಡಿ ಥೀಮ್ನ ಮಾಡ್ತಾ ಇರೋದ್ರಿಂದ ಸೊ ನನಗೆ ಅದರ ರಿಲೇಟೆಡ್ ಏನಾದರೂ ಒಂದು ಟಾಯ್ ಬೇಕಿತ್ತು. ಸೊ ಟಾಯ್ ವಿತ್ ಎರೇಸರ್ ಥರ ನಾನು ಈ ಎರೇಸರ್ನ ಪರ್ಚೇಸ್ ಮಾಡಿದೆ. ತುಂಬಾ ಕ್ಯೂಟಾಗಿತ್ತು ನೋಡೋದಕ್ಕೆ. ಸೊ ಇದೇ ರೀತಿ ಎಲ್ಲವನ್ನು ಪ್ಯಾಕಿಂಗ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಬ್ಬರೂ ರಿಟರ್ನ್ ಗಿಫ್ಟ್ನ ಬೈ ಮಾಡುವಾಗ ನಾವು ಕೊಡೋಂಥ ರಿಟರ್ನ್ ಗಿಫ್ಟ್ ಕೊಡೋರ್ಗೂ ಕೂಡ ಇಷ್ಟ ಆಗಬೇಕು ಅಂತ ಹೇಳಿ ಅನ್ಕೋತೀವಿ. ಅದೇ ರೀತಿ ನಾನು ಕೂಡ ಅಂದ್ಕೊಂಡು ಈ ಥರ ಬಾಟಲ್ನ ಚಾಯ್ಸ್ ಮಾಡಿದೆ. ಸೊ ತುಂಬ ಜನ ಹೇಳಿದರು ರಿಟರ್ನ್ ಗಿಫ್ಟ್ ಬಾಟಲ್ ತುಂಬಾ ಕ್ಯೂಟ್ ಆಗಿತ್ತು, ಚೆನ್ನಾಗಿತ್ತು ಅಂತ ಹೇಳಿ. ಸೊ ಅವಾಗ ನನಗೆ ತುಂಬಾ ಖುಷಿ ಆಯಿತು. ಹಾಗೆ ಎಲ್ಲರೂ ಕೇಳಿದರು ನನಗೆ ಈ ಬ್ಯಾಗ್ನ ಕಸ್ಟಮೈಸ್ ಮಾಡಿಸಿದ್ದೀರಾ ಅಂತ ಹೇಳಿ. ಸೊ ಇಲ್ಲ, ನಾನೇ ಮಾಡಿದ್ದೀನಿ ಅಂದಾಗೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಸೊ ಅಷ್ಟೊಂದು ಪೇಷನ್ಸ್ ಇಟ್ಕೊಂಡು ಮಾಡಿದ್ದೀರಾ ಅಲ್ವಾ ಅಂತ ಕೇಳ್ತಾ ಇದ್ರು. ಅವಾಗಂತೂ ತುಂಬಾ ಖುಷಿ ಆಯಿತು ನನಗೆ. ನಾನು 15 ಮಕ್ಕಳನ್ನ ಬರ್ತ್ಡೇಗೆ ಕರೆದಿದ್ದೀನಿ. ಸೊ ನಾನು ಒಂದು 18ನ ರೆಡಿ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಯಾರಾದರೂ ಬಂದರೆ ಜೊತೆಲಿದ್ದರೆ ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡದೇ ಇದ್ದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇದು ಚಾಕ್ಲೇಟ್ಸ್ ಬ್ಯಾಗ್ ಬಂದು 20 ಮಾಡಿದ್ದೀನಿ. ಉಳಿದಿರೋದಂಥ ರಿಟರ್ನ್ ಗಿಫ್ಟ್ಸ್ನ 18ನ ರೆಡಿ ಮಾಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ಎಲ್ಲ ರಿಟರ್ನ್ ಗಿಫ್ಟನ್ನು ನಾನು ರೆಡಿ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ನಾನು ರೇಟ್ ಕೂಡ ಹೇಳಿಬಿಡ್ತೀನಿ. ನಾನು ಈ ಬಾಟಲ್ಗೆ ಪೇ ಮಾಡಿದಂತಹ ಅಮೌಂಟ್ ಬಂದು 79 ರುಪೀಸ್. ಹಾಗೆ ನಾನು ಈ ಕ್ರಯಾನ್ಸ್ಗೆ ನಾನು ಪೇ ಮಾಡಿದಂಥ ಅಮೌಂಟ್ ಬಂದು 18 ರುಪೀಸ್. ಇಲ್ಲಿ ನೋಡ್ಬೋದು ಟೆಡ್ಡಿ ಎರೇಸರ್ ತೊಗೊಂಡಿದ್ದೀನಲ್ವಾ, ಅದಕ್ಕೆ ನಾನು 10 ರುಪೀಸ್ನ ಪೇ ಮಾಡಿದೆ. ಇದು ಕಲರಿಂಗ್ ಬುಕ್ಸ್ಗೆ ಬಂದು ನಾನು 30 ರುಪೀಸ್ನ ಪೇ ಮಾಡಿದ್ದೀನಿ. ಹಾಗೆ ನಾನು ರಿಟರ್ನ್ ಗಿಫ್ಟ್ ಕವರ್ಗೆ ಬಂದು 10 ರುಪೀಸ್ನ ಪೇ ಮಾಡಿದ್ದೀನಿ. ಸೊ ಈ ರೀತಿ ನಾನು ಎಲ್ಲ ಪ್ಯಾಕಿಂಗ್ನ ರೆಡಿ ಮಾಡ್ತಾ ಇದ್ದೆ. ನನ್ನ ಮಗಳು ಕೂಡ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ಲು. ಮಮ್ಮಿ ಇಟ್ಕೊಡ್ಲಾ ಅಂತ ಹೇಳಿ ಕೇಳ್ತಾ ಇದ್ಲು. ಸೊ ಈ ರೀತಿ ಎಲ್ಲದನ್ನೂ ನಾನು ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡಿದ್ದೀನಿ. ಬರ್ತ್ಡೇ ಪಾರ್ಟಿಗೆ ನಾವು ಈ ರೀತಿಯಾಗಿ ರಿಟರ್ನ್ ಗಿಫ್ಟ್ನ ಕೊಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.